ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಹಾಕೂಟದ ದೇವಾಲಯಗಳನ್ನು ನೋಡಿಕೊಂಡು ನಾವು ಹೊರಟಿದ್ದು ಪಟ್ಟದಕಲ್ಲಿನ ಕಡೆಗೆ. ಪಟ್ಟದಕಲ್ಲು ಮಹಾಕೂಟದಿಂದ 17 ಕಿಲೋಮೀಟರ್, ಬದಾಮಿ ಬನಶಂಕರಿಯಿಂದಲೂ ಕೂಡ 17 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪಟ್ಟದಕಲ್ಲಿಗೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟೇಷನ್ ಬದಾಮಿ. ಪಟ್ಟದಕಲ್ಲು ಬದಾಮಿಯಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಬದಾಮಿಯಿಂದ ಪಟ್ಟದಕಲ್ಲಿಗೆ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಶೇರ್ ಆಟೋಗಳು ಕೂಡ ಇವೆ. ಪಟ್ಟದಕಲ್ಲಿಗೆ ಎಂಟ್ರಿ ಟಿಕೆಟನ್ನು ತಗೋಬೇಕಾಗತ್ತೆ. ಒಬ್ಬರಿಗೆ 40 ರೂಪೀಸ್, ಇಂಡಿಯನ್ಸ್ಗೆ, ಫಾರಿನರ್ಸ್ ಆದರೆ 300 ರೂಪೀಸ್. ಮಹಾಕೂಟದಂತೆಯೇ ಪಟ್ಟದಕಲ್ಲು ಕೂಡ ದೇವಾಲಯಗಳ ಗುಚ್ಛ. ಇಲ್ಲಿ ಒಂದು ದೇವಾಲಯವಿಲ್ಲ, ಸುಮಾರು 10 ದೇವಾಲಯಗಳನ್ನು ನೋಡಬಹುದು. ಬೇಲೂರು ಹಳೇಬೀಡು ಎಂದ ತಕ್ಷಣ ನೆನಪಾಗುವುದು ಹೊಯ್ಸಳರು. ಅದೇ ರೀತಿ ಬದಾಮಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಬದಾಮಿಯನ್ನು ರಾಜಧಾನಿಯನ್ನಾಗಿ ಆಳ್ವಿಕೆಯನ್ನು ಮಾಡಿದಂತಹ ಬದಾಮಿ ಚಾಲುಕ್ಯರು. ಚಾಲುಕ್ಯರ ಆಡಳಿತದ ಶ್ರೀಮಂತಿಕೆಯನ್ನು ಸಾರುತ್ತವೆ ಈ ಪಟ್ಟದಕಲ್ಲಿನ ದೇವಾಲಯಗಳು. ಮಲಪ್ರಭಾ ನದಿಯ ದಡದಲ್ಲಿರುವಂತಹ ಪಟ್ಟದಕಲ್ಲು ಚಾಲುಕ್ಯರಿಗೆ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಸ್ಥಳವಾಗಿತ್ತು. ಚಾಲುಕ್ಯರ ಎಲ್ಲ ದೊರೆಗಳು ಇಲ್ಲಿ ಅರಿವಂತಹ ಉತ್ತರ ವಾಹಿನಿಯಲ್ಲಿ ಮಿಂದು ನಂತರವೇ ಪಟ್ಟಾಭಿಷಕ್ತರಾಗುತ್ತಿದ್ದರಂತೆ. ಆದ್ದರಿಂದಲೇ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿತಂತೆ. ಕ್ರಿಸ್ತಶಕ 150ರಷ್ಟು ಹಿಂದೆಯೇ ಇತಿಹಾಸದ ಪುಟಗಳಲ್ಲಿ ಈ ಒಂದು ಊರಿನ ಪ್ರಸ್ತಾಪ ಸಿಗುತ್ತದೆ. ಪ್ರಸಿದ್ಧ ಇತಿಹಾಸಕಾರರಾದ ಟಾಲಮಿ ತನ್ನ ಬರವಣಿಗೆಯಲ್ಲಿ ಪಟ್ಟದಕಲ್ಲನ್ನು ಪೇತಗಲ್ ಎಂದು ಉಲ್ಲೇಖಿಸಿದ್ದಾರೆ. ಈ ಒಂದು ಸಂಕೀರ್ಣದಲ್ಲಿ ನಾವು ದ್ರಾವಿಡ ಮತ್ತು ನಾಗರ ಶೈಲಿಯ ದೇಗುಲಗಳನ್ನು ನೋಡಬಹುದು. ಯುನೆಸ್ಕೋ ಈ ಒಂದು ಪಟ್ಟದಕಲ್ಲನ್ನು 1987ರಲ್ಲಿ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ಪಟ್ಟದಕಲ್ಲಿನ ದೇವಾಲಯಗಳ ಸಮುಚ್ಚಯದಲ್ಲಿ 4 ದ್ರಾವಿಡ ಶೈಲಿಯ ದೇವಾಲಯಗಳಿದ್ದರೆ 4 ನಾಗರ ಶೈಲಿಯ ದೇವಾಲಯಗಳಿವೆ. ಉಳಿದ 2 ದೇವಾಲಯಗಳು ನಾಗರ ಮತ್ತು ದ್ರಾವಿಡ ಶೈಲಿಯ ಸಂಗಮವಾಗಿವೆ. ಮೊದಲಿಗೆ ಮಲ್ಲಿಕಾರ್ಜುನ, ಗಳಗನಾಥ ಮತ್ತು ಸಂಗಮೇಶ್ವರ ದೇವಾಲಯಗಳ ದರ್ಶನವನ್ನು ಮಾಡಬಹುದು. ಈ 3 ದೇವಾಲಯಗಳಲ್ಲೂ ಶಿವಲಿಂಗವಿದೆ, ಆದರೆ ಪೂಜೆಗಳು ನಡೆಯುತ್ತಿಲ್ಲ. ಕಾಶಿ ವಿಶ್ವನಾಥ ದೇವಾಲಯ, ಇದನ್ನು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಾಣ ಮಾಡಿದ್ದಾರೆ. ಇದು ನಾಗರ ಶೈಲಿಯಲ್ಲಿದೆ. ಈ ದೇವಾಲಯದ ಗೋಡೆಗಳ ಮೇಲೆ ಕೆತ್ತಲಾಗಿರುವ ಸ್ತ್ರೀ ಪ್ರತಿಮೆಗಳು ಸಾಕಷ್ಟು ಹೆಸರುವಾಸಿಯಾಗಿವೆ. ಅಂಧಕಾಸುರ ಎಂಬ ರಾಕ್ಷಸನನ್ನು ಶಿವನು ಸಂಹಾರ ಮಾಡಿದ ಸ್ಮರಣಾರ್ಥವಾಗಿ 8ನೇ ಶತಮಾನದಲ್ಲಿ ಗಳಗನಾಥ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಗಳಗನಾಥ ದೇವಾಲಯದಲ್ಲಿ ಸ್ಪರ್ಶಲಿಂಗ ಎನ್ನುವ ಶಿವಲಿಂಗವನ್ನು ನೋಡಬಹುದು. ಈ ದೇವಾಲಯದಲ್ಲಿ ಕುಬೇರ ಮತ್ತು ಗಜಲಕ್ಷ್ಮಿಯ ಸಣ್ಣ ಪ್ರತಿಮೆಗಳನ್ನು ನೋಡಬಹುದು. ಸಂಗಮೇಶ್ವರ ದೇವಾಲಯವನ್ನು ಕ್ರಿಸ್ತಶಕ 733ರಲ್ಲಿ ಚಾಲುಕ್ಯ ಅರಸ ವಿಜಯಾದಿತ್ಯ ಸತ್ಯಾಶ್ರಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ಈ ಒಂದು ದೇವಾಲಯ ವಿರೂಪಾಕ್ಷ ಮತ್ತು ಗಳಗನಾಥ ದೇವಾಲಯಗಳ ಮಧ್ಯದಲ್ಲಿದೆ. ಈ ಒಂದು ದೇವಾಲಯವು ತನ್ನ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಈ ಪಟ್ಟದಕಲ್ಲಿನಲ್ಲಿರುವ ದೇವಾಲಯಗಳ ಸಮುಚ್ಚಯಗಳಲ್ಲಿ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಪ್ರಮುಖವಾದವುಗಳಾಗಿವೆ. ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯಗಳನ್ನು 2ನೇ ವಿಕ್ರಮಾದಿತ್ಯನ ರಾಣಿಯರು ನಿರ್ಮಾಣ ಮಾಡಿಸಿದ್ದಾರೆ. 2ನೇ ವಿಕ್ರಮಾದಿತ್ಯನು ತನ್ನ ಸಾಂಪ್ರದಾಯಿಕ ವೈರಿಗಳಾದ ಕಂಚಿಯ ಪಲ್ಲವರನ್ನು ಸೋಲಿಸಿ
ಕಂಚಿಯ ಪಲ್ಲವರ ಮೇಲೆ ದಿಗ್ವಿಜಯವನ್ನು ಸಾಧಿಸಿದ ಸವಿ ನೆನಪಿಗಾಗಿ ಆತನ ಇಬ್ಬರು ರಾಣಿಯರು ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರಂತೆ. ಇಲ್ಲಿರುವ ಎಲ್ಲ ದೇವಾಲಯಗಳನ್ನು ನೋಡುತ್ತಿದ್ದರೆ ಇಡೀ ನಗರವೇ ಶಿವನ ಶಕ್ತಿಯೊಂದಿಗೆ ಅನುರಣಿಸುತ್ತಿದೆಯೇನೋ ಎಂದು ಗೋಚರಿಸುತ್ತದೆ. ಪಟ್ಟದಕಲ್ಲಿನ ಎಲ್ಲ ದೇವಾಲಯಗಳನ್ನು ಅಚ್ಚುಕಟ್ಟಾಗಿ ನೋಡಿ ಅದರ ಸೌಂದರ್ಯವನ್ನು ಸವಿಯಬೇಕೆಂದರೆ ಅರ್ಧ ದಿನವಾದರೂ ಬೇಕು. ಇಲ್ಲ ಸ್ವಲ್ಪ ಬೇಗ ನೋಡ್ಕೊಂಡು ಹೋಗ್ತೀವಿ ಅಂದರೂ ಮಿನಿಮಮ್ 3 ಗಂಟೆ ಆದರೂ ಬೇಕಾಗತ್ತೆ. ವಿರೂಪಾಕ್ಷ ದೇವಾಲಯ ನೋಡ್ಕೊಂಡು ಆಚೆ ಬಂದು ದೂರದಲ್ಲಿ ನೋಡಿದ್ರೆ ಒಂದು ದೇವಾಲಯ ಕಾಣಿಸುತ್ತೆ. ಅದೇ ಪಾಪನಾಥ ದೇವಾಲಯ. ಈ ದೇವಾಲಯ ಕ್ರಿಸ್ತಶಕ 7ನೇ ಶತಮಾನಕ್ಕೂ ಕೂಡ ಹಳೆಯದಾದ ದೇವಾಲಯವಾಗಿದ್ದು ವೇಸರ ಶೈಲಿ, ನಾಗರ ಶೈಲಿ, ದ್ರಾವಿಡ ಶೈಲಿಗಳ ಸಮ್ಮಿಲನದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ದೇವಾಲಯ ಪ್ರವೇಶಿಸುತ್ತಿದ್ದ ಹಾಗೆ ಭಗ್ನಗೊಂಡ ನಂದಿಯ ವಿಗ್ರಹ ನಮ್ಮನ್ನು ಸ್ವಾಗತಿಸುತ್ತದೆ. ದೇವಾಲಯಗಳ ಮೇಲ್ಛಾವಣಿಯಲ್ಲಿ ಶಿವ, ಪಾರ್ವತಿ, ವಿಷ್ಣು, ಗಂಧರ್ವರ ಕೆತ್ತನೆಗಳನ್ನು ನೋಡಬಹುದು. ಈ ಒಂದು ದೇವಾಲಯ ಸುಂದರವಾಗಿದ್ದು ದೇವಾಲಯದ ಗೋಡೆಗಳ ಮೇಲೆ, ಕಂಬಗಳ ಮೇಲೆಲ್ಲ ರಾಮಾಯಣ, ಮಹಾಭಾರತದ ಸುಂದರವಾದ ಕೆತ್ತನೆಗಳನ್ನು ನೋಡಬಹುದು. ಪಾಪನಾಥ ದೇವಾಲಯವನ್ನು ನೋಡಿಕೊಂಡು ವಾಪಸ್ ಬಂದು ನಾವು ವಿರೂಪಾಕ್ಷ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ವಿರೂಪಾಕ್ಷ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಮುಂದಿರುವ ಮಂಟಪದಲ್ಲಿ ಬೃಹತ್ತಾದ ನಂದಿಯ ವಿಗ್ರಹವಿದೆ. ಈ ಒಂದು ದೇವಾಲಯವನ್ನು ಕ್ರಿಸ್ತಶಕ ಸುಮಾರು 740ರಲ್ಲಿ 2ನೇ ವಿಕ್ರಮಾದಿತ್ಯನ ಮಹಾರಾಣಿ ಲೋಕಮಹಾದೇವಿ ನಿರ್ಮಾಣ ಮಾಡಿಸಿದ್ದಾರೆ. ಮಲ್ಲಿಕಾರ್ಜುನ ದೇವಾಲಯದಂತೆ ಈ ವಿರೂಪಾಕ್ಷ ಸ್ವಾಮಿ ದೇವಾಲಯವನ್ನು 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿ ಕಟ್ಟಿಸಲಾಗಿದೆ. ದೇವಾಲಯದ ಪಶ್ಚಿಮ ದಿಕ್ಕನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳಲ್ಲೂ ಮುಖಮಂಟಪವಿದೆ. ದೇವಾಲಯದ ಒಳಭಾಗದಲ್ಲಿ ಸಭಾಮಂಟಪ, ಪ್ರದಕ್ಷಿಣಾಪಥ, ಪ್ರವೇಶದಲ್ಲಿ ಇರುವಂತಹ ವೇದಿಕೆಯ ಮೇಲೆ ವಸ್ತ್ರಾಭರಣಗಳಿಂದ ಶೋಭಿತರಾದ ರಾಜ ದಂಪತಿಗಳ ವಿವಿಧ ಭಂಗಿಯ ಶಿಲ್ಪಗಳು ಮನಮೋಹಕವಾಗಿವೆ. ಈ ದೇವಾಲಯದ ವೇದಿಕೆಯ ಮೇಲೆ ಕೆತ್ತಲಾಗಿರುವಂತಹ ವಿವಿಧ ಭಂಗಿಯ ರಾಜ ದಂಪತಿಗಳ ಶಿಲ್ಪಗಳು ವಿಕ್ರಮಾದಿತ್ಯ ಮತ್ತು ಲೋಕಮಹಾದೇವಿಯನ್ನು ಬಿಂಬಿಸುತ್ತವೆ. ಈ ದೇವಾಲಯವು ಕೂಡ ಕಂಚಿಯಲ್ಲಿರುವ ಕೈಲಾಸನಾಥರ್ ದೇವಾಲಯದ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿದೆ. ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ವಾಸ್ತುಶಿಲ್ಪದಲ್ಲಿ ಪರಿಣಿತರಾದಂತಹ ಶಿಲ್ಪಿಗಳ ದಂಡೇ ಇತ್ತಂತೆ. ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡಿದ ಶಿಲ್ಪಿ ಸರ್ವಸಿದ್ಧಿ ಆಚಾರಿ. ಇವರಿಗೆ ರಾಜ ವಿಕ್ರಮಾದಿತ್ಯರು ಪೆರ್ಚರಿಪು ಬಿರುದನ್ನು ಕೊಟ್ಟು ಸನ್ಮಾನಿಸಿರುವ ಬಗೆ ಶಾಸನವನ್ನು ಬರೆಸಲಾಗಿದೆ. ಈ ಒಂದು ಸುಂದರ ಅಮೋಘ ದೇವಾಲಯವೇ ಮುಂದೆ ರಾಷ್ಟ್ರಕೂಟರ ರಾಜ 1ನೇ ಕೃಷ್ಣ ಎಲ್ಲೋರಾದಲ್ಲಿ ಕಟ್ಟಿಸಿದಂತಹ ಕೈಲಾಸನಾಥ ಗುಹಾಲಯಕ್ಕೆ ಸ್ಫೂರ್ತಿಯಾಯಿತಂತೆ. ಈ ಸಮುಚ್ಚಯದಲ್ಲಿ ಜೈನ ದೇವಾಲಯವಿದ್ದು ಇದು ಕ್ರಿಸ್ತಶಕ 9ನೇ ಶತಮಾನಕ್ಕೂ ಹಿಂದಿನದಾಗಿದೆ. ಈ ಜೈನ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು ಸಂಕೀರ್ಣ ಶಿಲ್ಪಕಲೆಗಳಿಂದ ಗಮನಾರ್ಹವಾಗಿದೆ. ಈ ಒಂದು ಜೈನ ದೇವಾಲಯವನ್ನು ಕಟ್ಟಿಸಿದ್ದು ಯಾರು ಎಂಬುದರ ಬಗ್ಗೆ ಅಸ್ಪಷ್ಟತೆ ಇದೆ. ಅಮೋಘವರ್ಷ ಮತ್ತು ಅವರ ಮಗ 2ನೇ ಕೃಷ್ಣ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕಟ್ಟಿಸಿರಬಹುದು ಎಂದು ಹೇಳಲಾಗುತ್ತದೆ. ಈ ಎಲ್ಲ ದೇವಾಲಯಗಳ ಜೊತೆಗೆ ಜಂಬುಲಿಂಗೇಶ್ವರ, ಕಾಡಸಿದ್ದೇಶ್ವರ ದೇವಾಲಯಗಳು ಕೂಡ ಈ ಸಮುಚ್ಚಯದಲ್ಲಿವೆ. ಪಟ್ಟದಕಲ್ಲಿನಲ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಪಟ್ಟದಕಲ್ಲಿನ ನೃತ್ಯೋತ್ಸವವೆಂಬ ವಾರ್ಷಿಕ ಉತ್ಸವ ನಡೆಯುತ್ತದೆ. ಪಟ್ಟದಕಲ್ಲಿಗೆ ಭೇಟಿ ನೀಡಲು ಉತ್ತಮ ಸಮಯ ನವೆಂಬರ್ನಿಂದ ಫೆಬ್ರವರಿಯವರೆಗೆ.
ಭಾರತದ ಯಾವುದೇ ಮೂಲೆಯಿಂದ ರೈಲು ಅಥವಾ ಬಸ್ನ ಮುಖಾಂತರ ಬಾಗಲಕೋಟೆಯನ್ನು ತಲುಪಿ ಬಾಗಲಕೋಟೆಯಿಂದ ಸುಲಭವಾಗಿ ಪಟ್ಟದಕಲ್ಲನ್ನು ತಲುಪಬಹುದು. ಪಟ್ಟದಕಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣ ಬೆಳಗಾವಿ. ಪಟ್ಟದಕಲ್ಲಿನ ಸೊಬಗನ್ನು ಕೇಳುವುದಕ್ಕಿಂತ ಬಂದು ನೋಡಿಯೇ ಅನುಭವಿಸಬೇಕು. ನೀವೇನಾದರೂ ಬಾಗಲಕೋಟೆಯ ಕಡೆಗೆ ಬಂದರೆ ಮರೆಯದೆ ಪಟ್ಟದಕಲ್ಲಿಗೆ ಬಂದು ಚಾಲುಕ್ಯ ಸಾಮ್ರಾಜ್ಯದ ಆಡಳಿತದ ಕಾಲದ ಸಮೃದ್ಧಿಯನ್ನು ಈ ದೇವಾಲಯಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಚಾಲುಕ್ಯರ ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನು ನೋಡಿಕೊಂಡು ಪಟ್ಟದಕಲ್ಲಿಂದ ನಾವು ಹೊರಟಿದ್ದು ಮತ್ತೊಂದು ವಾಸ್ತುಶಿಲ್ಪದ ತೊಟ್ಟಿಲಾದ ಐಹೊಳೆಯ ಕಡೆಗೆ.